ಮತ್ಸ್ಯ ಬೇಟೆ ಕರಾವಳಿ ಜನರ ಜೀವಾಳ. ಸಮೃದ್ಧ ಮೀನುಗಾರಿಕೆ ನಡೆದ್ರೇನೆ ಕರಾವಳಿಯಲ್ಲಿ ಎಲ್ಲಾ ರೀತಿಯ ವಹಿವಾಟುಗಳು ಜೋರಾಗಿ ನಡೆಯುತ್ತೆ. ಆದರೆ ಮೀನು ಬೇಟೆಗೆ ಈ ಹೊಡೆತ ಬಿದ್ದಿದೆ. ಇದು ಕಡಲ ಮಕ್ಕಳನ್ನ ಕಂಗಾಲಾಗಿಸಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕಡೆ ಅಕಾಲಿಕ ಮಳೆ, ಮತ್ತೊಂದು ಕಡೆ ಸಮುದ್ರ ಪ್ರಕ್ಷುಬ್ಧ. ಈ ಎರಡು ಕಾರಣದಿಂದ ಕರಾವಳಿಯಲ್ಲಿ ಈ ಬಾರಿ ಮೀನುಗಾರಿಕೆ ತಡವಾಗಿ ಶುರುವಾಗಿತ್ತು. ಇಷ್ಟಾದರೂ ಉತ್ತಮವಾದ ಮತ್ಸ್ಯ ಬೇಟೆಯ ನಿರೀಕ್ಷೆಯಲ್ಲಿದ್ದ ಮೀನುಗಾರರಿಗೆ ಶಾಕ್ ಎದುರಾಗಿದೆ. ಬಲೆಗೆ ಬೀಳುತ್ತಿಲ್ಲ ಬಂಗುಡೆ ಮೀನು. ಕರಾವಳಿಯಲ್ಲಿ ಹೆಚ್ಚಿನ ಜನರಿಗೆ ದಿನನಿತ್ಯವೂ ಊಟಕ್ಕೆ ಮೀನು ಇರಲೇಬೇಕು. ಅದರಲ್ಲೂ ಬಂಗುಡೆ, ಬೂತಾಯಿ, ಡಿಸ್ಕೋ, ಕಲ್ಲೂರ್, ಆಡೆ, ಗ್ಯಾದರ್ ಮೀನುಗಳೆಂದರೆ ಅಚ್ಚುಮೆಚ್ಚು. ಆದರೆ ಉಡುಪಿಯಲ್ಲಿ ಈ ಬಾರಿ ಎಷ್ಟೇ ಪ್ರಯತ್ನಿಸಿದರೂ ಮೀನುಗಾರರ ಬಲೆಗೆ ಬಂಗುಡೆ ಮೀನು ಸಿಗುತ್ತಿಲ್ಲ. ಇದು ಕಡಲ ಮಕ್ಕಳ ಜೀವನಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ. ಮೀನುಗಾರಿಕೆಯಲ್ಲಿರುವಂತಹ ತಂತ್ರಜ್ಞಾನ ಕೂಡ ಸಮಸ್ಯೆಯನ್ನ ತಂದೊಡ್ಡಿರುವಂತದ್ದು. ಟ್ರೋಲ್ ಬೋಟಿಂಗ್ ಮಾಡಿದಾಗ ಒಂದಷ್ಟು ಚಿಕ್ಕ ಚಿಕ್ಕ ಮರಿಗಳು ಕೂಡ ನಾಶ ಆಗ್ತದೆ, ಮೀನಿನ ಸಂತತಿ ಕೂಡ ನಾಶ ಆಗ್ತದೆ. ಅದಕ್ಕೂ ಕೂಡ ಒಂದಷ್ಟು ವಿರೋಧಗಳು ಈಗಾಗಲೇ ಕರಾವಳಿ ಭಾಗದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಒಂದಷ್ಟು ಮೀನುಗಾರರು ಅದಕ್ಕಾಗಿ ಹೊಡೆದಾಟವನ್ನ ಮಾಡಿಕೊಂಡಿರುವಂತದ್ದು ಕೂಡ ನಾವು ಗಮನಿಸಬಹುದು. ವರ್ಷದಿಂದ ವರ್ಷಕ್ಕೆ ಮೀನಿನ ಸಂತತಿ ನಶಿಸುತ್ತಿದೆ. ಬಂಗುಡೆ ಮೀನುಗಳ ಅಲಭ್ಯತೆಗೆ ಕಾರಣ ಮಾತ್ರ ಗೊತ್ತಿಲ್ಲ. ಮಾರುಕಟ್ಟೆಯಲ್ಲಿ ಅತಿ ಬೇಡಿಕೆ ಇರುವ ಬಂಗುಡೆ ಮೀನಿನ ಕ್ಷಾಮ ಮೀನು ಪ್ರಿಯರಿಗೆ ಬಿಸಿ ತಟ್ಟುವಂತೆ ಮಾಡಿದೆ. ಕರಾವಳಿಯ ಆರ್ಥಿಕತೆಯ ಜೀವಾಳ ಅಂತ ಹೇಳಿದ್ರೆ ಅದು ಮೀನುಗಾರಿಕೆ ಆದ್ರೇನೆ ಕರಾವಳಿಯ ಒಂದಷ್ಟು ಆರ್ಥಿಕತೆ ಬಲಯುತವಾಗ್ತದೆ. ಬರೀ ಮೀನುಗಾರರಲ್ಲ, ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅದರಿಂದ ಒಂದಷ್ಟು ಆರ್ಥಿಕತೆಯ ಸಬಲೀಕರಣ ಆಗ್ತದೆ. ಅದೇ ಕಾರಣಕ್ಕೆ ಮೀನುಗಾರಿಕೆ ಪ್ರತಿ ವರ್ಷ ಕೂಡ ಉತ್ತಮವಾಗಿ ಆಗ್ಬೇಕು ಅನ್ನೋಂಥ ಬೇಡಿಕೆಯನ್ನ ಮೀನುಗಾರರು ಹೊಂದಿರ್ತಾರೆ. ಆದ್ರೆ ಈ ಬಾರಿ ಒಂದಷ್ಟು ಬಂಗುಡೆ ಮೀನಿನ ಕೊರತೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಬಂಗುಡೆ ಮೀನು ಯಥೇಚ್ಛವಾಗಿ ಸಿಕ್ಕಿದ್ರೆ ಮಾತ್ರ ಮೀನುಗಾರರಿಗೆ ಲಾಭವನ್ನ ತಂದು ಕೊಡ್ತದೆ. ಯಾಕಂದ್ರೆ ಬೇರೆ ಯಾವುದೇ ಕಾಸ್ಟ್ಲಿ ಮೀನುಗಳು ಸಿಕ್ಕಿದ್ರು ಕೂಡ ಅದು ಅಷ್ಟು ಮಾರ್ಕೆಟಿನಲ್ಲಿ ನಿಲ್ಲೋದಿಲ್ಲ. ಹಾಗಾಗಿ ಬಂಗುಡೆ ಮತ್ತು ಬೂತಾಯಿ ಮೀನಿಗೆ ಕರಾವಳಿಯಲ್ಲಿ ಸಾಕಷ್ಟು ಬೇಡಿಕೆ ಕೂಡ ಇರುವಂತದ್ದು. ಮಾರುಕಟ್ಟೆಯಲ್ಲಿ ಜನ ದಿನನಿತ್ಯದ ಬಳಕೆಗೆ ಯಾವುದು ಬಂಗುಡೆ ಅಥವಾ ಬೂತಾಯಿಯನ್ನ ಬಳಸ್ತಾರೆ. ಕಳೆದ ವರ್ಷ ಸಾಕಷ್ಟು ಬೂತಾಯಿ ಮೀನಿನ ಕೊರತೆ ಇತ್ತು. ಈ ಬಾರಿ ನೋಡಿದ್ರೆ ಬಂಗುಡೆ ಮೀನಿನ ಕೊರತೆ ಇದೆ ಅನ್ನುವಂತ ಒಂದು ಮಾತನ್ನ ಮೀನುಗಾರರು ಹೇಳ್ತಾ ಇರುವಂತದ್ದು. ಬುಲ್ ಟ್ರೋಲ್ ಫಿಶಿಂಗ್ ಕೂಡ ಮೀನಿನ ಸಂತತಿಗೆ ಕಾರಣ ಅನ್ನೋ ವಾದವಿದೆ. ಹೀಗಾಗಿ ಮೀನುಗಳ ಸಂತತಿ ಉಳಿಸೋಕೆ ಮೀನುಗಾರರ ಜೊತೆ ಸರ್ಕಾರವು ಒಂದು ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು. ಅಂಕಿತ್ ಜೊತೆ ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮತ್ಸ್ಯ ಬೇಟೆ ಕರಾವಳಿ ಜನರ ಜೀವಾಳ. ಸಮೃದ್ಧ ಮೀನುಗಾರಿಕೆ ನಡೆದ್ರೇನೆ ಕರಾವಳಿಯಲ್ಲಿ ಎಲ್ಲಾ ರೀತಿಯ ವಹಿವಾಟುಗಳು ಜೋರಾಗಿ ನಡೆಯುತ್ತೆ. ಆದರೆ ಮೀನು ಬೇಟೆಗೆ ಈ ಹೊಡೆತ ಬಿದ್ದಿದೆ. ಇದು ಕಡಲ ಮಕ್ಕಳನ್ನ ಕಂಗಾಲಾಗಿಸಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕಡೆ ಅಕಾಲಿಕ ಮಳೆ, ಮತ್ತೊಂದು ಕಡೆ ಸಮುದ್ರ ಪ್ರಕ್ಷುಬ್ಧ. ಈ ಎರಡು ಕಾರಣದಿಂದ ಕರಾವಳಿಯಲ್ಲಿ ಈ ಬಾರಿ ಮೀನುಗಾರಿಕೆ ತಡವಾಗಿ ಶುರುವಾಗಿತ್ತು. ಇಷ್ಟಾದರೂ ಉತ್ತಮವಾದ ಮತ್ಸ್ಯ ಬೇಟೆಯ ನಿರೀಕ್ಷೆಯಲ್ಲಿದ್ದ ಮೀನುಗಾರರಿಗೆ ಶಾಕ್ ಎದುರಾಗಿದೆ. ಬಲೆಗೆ ಬೀಳುತ್ತಿಲ್ಲ ಬಂಗುಡೆ ಮೀನು. ಕರಾವಳಿಯಲ್ಲಿ ಹೆಚ್ಚಿನ ಜನರಿಗೆ ದಿನನಿತ್ಯವೂ ಊಟಕ್ಕೆ ಮೀನು ಇರಲೇಬೇಕು. ಅದರಲ್ಲೂ ಬಂಗುಡೆ, ಬೂತಾಯಿ, ಡಿಸ್ಕೋ, ಕಲ್ಲೂರ್, ಆಡೆ, ಗ್ಯಾದರ್ ಮೀನುಗಳೆಂದರೆ ಅಚ್ಚುಮೆಚ್ಚು. ಆದರೆ ಉಡುಪಿಯಲ್ಲಿ ಈ ಬಾರಿ ಎಷ್ಟೇ ಪ್ರಯತ್ನಿಸಿದರೂ ಮೀನುಗಾರರ ಬಲೆಗೆ ಬಂಗುಡೆ ಮೀನು ಸಿಗುತ್ತಿಲ್ಲ. ಇದು ಕಡಲ ಮಕ್ಕಳ ಜೀವನಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ. ಮೀನುಗಾರಿಕೆಯಲ್ಲಿರುವಂತಹ ತಂತ್ರಜ್ಞಾನ ಕೂಡ ಸಮಸ್ಯೆಯನ್ನ ತಂದೊಡ್ಡಿರುವಂತದ್ದು. ಟ್ರೋಲ್ ಬೋಟಿಂಗ್ ಮಾಡಿದಾಗ ಒಂದಷ್ಟು ಚಿಕ್ಕ ಚಿಕ್ಕ ಮರಿಗಳು ಕೂಡ ನಾಶ ಆಗ್ತದೆ, ಮೀನಿನ ಸಂತತಿ ಕೂಡ ನಾಶ ಆಗ್ತದೆ. ಅದಕ್ಕೂ ಕೂಡ ಒಂದಷ್ಟು ವಿರೋಧಗಳು ಈಗಾಗಲೇ ಕರಾವಳಿ ಭಾಗದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಒಂದಷ್ಟು ಮೀನುಗಾರರು ಅದಕ್ಕಾಗಿ ಹೊಡೆದಾಟವನ್ನ ಮಾಡಿಕೊಂಡಿರುವಂತದ್ದು ಕೂಡ ನಾವು ಗಮನಿಸಬಹುದು. ವರ್ಷದಿಂದ ವರ್ಷಕ್ಕೆ ಮೀನಿನ ಸಂತತಿ ನಶಿಸುತ್ತಿದೆ. ಬಂಗುಡೆ ಮೀನುಗಳ ಅಲಭ್ಯತೆಗೆ ಕಾರಣ ಮಾತ್ರ ಗೊತ್ತಿಲ್ಲ. ಮಾರುಕಟ್ಟೆಯಲ್ಲಿ ಅತಿ ಬೇಡಿಕೆ ಇರುವ ಬಂಗುಡೆ ಮೀನಿನ ಕ್ಷಾಮ ಮೀನು ಪ್ರಿಯರಿಗೆ ಬಿಸಿ ತಟ್ಟುವಂತೆ ಮಾಡಿದೆ. ಕರಾವಳಿಯ ಆರ್ಥಿಕತೆಯ ಜೀವಾಳ ಅಂತ ಹೇಳಿದ್ರೆ ಅದು ಮೀನುಗಾರಿಕೆ ಆದ್ರೇನೆ ಕರಾವಳಿಯ ಒಂದಷ್ಟು ಆರ್ಥಿಕತೆ ಬಲಯುತವಾಗ್ತದೆ. ಬರೀ ಮೀನುಗಾರರಲ್ಲ, ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅದರಿಂದ ಒಂದಷ್ಟು ಆರ್ಥಿಕತೆಯ ಸಬಲೀಕರಣ ಆಗ್ತದೆ. ಅದೇ ಕಾರಣಕ್ಕೆ ಮೀನುಗಾರಿಕೆ ಪ್ರತಿ ವರ್ಷ ಕೂಡ ಉತ್ತಮವಾಗಿ ಆಗ್ಬೇಕು ಅನ್ನೋಂಥ ಬೇಡಿಕೆಯನ್ನ
ಮೀನುಗಾರರು ಹೊಂದಿರ್ತಾರೆ. ಆದ್ರೆ ಈ ಬಾರಿ ಒಂದಷ್ಟು ಬಂಗುಡೆ ಮೀನಿನ ಕೊರತೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಬಂಗುಡೆ ಮೀನು ಯಥೇಚ್ಛವಾಗಿ ಸಿಕ್ಕಿದ್ರೆ ಮಾತ್ರ ಮೀನುಗಾರರಿಗೆ ಲಾಭವನ್ನ ತಂದು ಕೊಡ್ತದೆ. ಯಾಕಂದ್ರೆ ಬೇರೆ ಯಾವುದೇ ಕಾಸ್ಟ್ಲಿ ಮೀನುಗಳು ಸಿಕ್ಕಿದ್ರು ಕೂಡ ಅದು ಅಷ್ಟು ಮಾರ್ಕೆಟಿನಲ್ಲಿ ನಿಲ್ಲೋದಿಲ್ಲ. ಹಾಗಾಗಿ ಬಂಗುಡೆ ಮತ್ತು ಬೂತಾಯಿ ಮೀನಿಗೆ ಕರಾವಳಿಯಲ್ಲಿ ಸಾಕಷ್ಟು ಬೇಡಿಕೆ ಕೂಡ ಇರುವಂತದ್ದು. ಮಾರುಕಟ್ಟೆಯಲ್ಲಿ ಜನ ದಿನನಿತ್ಯದ ಬಳಕೆಗೆ ಯಾವುದು ಬಂಗುಡೆ ಅಥವಾ ಬೂತಾಯಿಯನ್ನ ಬಳಸ್ತಾರೆ. ಕಳೆದ ವರ್ಷ ಸಾಕಷ್ಟು ಬೂತಾಯಿ ಮೀನಿನ ಕೊರತೆ ಇತ್ತು. ಈ ಬಾರಿ ನೋಡಿದ್ರೆ ಬಂಗುಡೆ ಮೀನಿನ ಕೊರತೆ ಇದೆ ಅನ್ನುವಂತ ಒಂದು ಮಾತನ್ನ ಮೀನುಗಾರರು ಹೇಳ್ತಾ ಇರುವಂತದ್ದು. ಬುಲ್ ಟ್ರಾಲ್ ಫಿಶಿಂಗ್ ಕೂಡ ಮೀನಿನ ಸಂತತಿಗೆ ಕಾರಣ ಅನ್ನೋ ವಾದವಿದೆ. ಹೀಗಾಗಿ ಮೀನುಗಳ ಸಂತತಿ ಉಳಿಸೋಕೆ ಮೀನುಗಾರರ ಜೊತೆ ಸರ್ಕಾರವು ಒಂದು ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು. ಅಂಕಿತ್ ಜೊತೆ ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮತ್ಸ್ಯ ಬೇಟೆ ಕರಾವಳಿ ಜನರ ಜೀವಾಳ. ಸಮೃದ್ಧ ಮೀನುಗಾರಿಕೆ ನಡೆದ್ರೇನೆ ಕರಾವಳಿಯಲ್ಲಿ ಎಲ್ಲಾ ರೀತಿಯ ವಹಿವಾಟುಗಳು ಜೋರಾಗಿ ನಡೆಯುತ್ತೆ. ಆದರೆ ಮೀನು ಬೇಟೆಗೆ ಈ ಹೊಡೆತ ಬಿದ್ದಿದೆ. ಇದು ಕಡಲ ಮಕ್ಕಳನ್ನ ಕಂಗಾಲಾಗಿಸಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕಡೆ ಅಕಾಲಿಕ ಮಳೆ, ಮತ್ತೊಂದು ಕಡೆ ಸಮುದ್ರ ಪ್ರಕ್ಷುಬ್ಧ. ಈ ಎರಡು ಕಾರಣದಿಂದ ಕರಾವಳಿಯಲ್ಲಿ ಈ ಬಾರಿ ಮೀನುಗಾರಿಕೆ ತಡವಾಗಿ ಶುರುವಾಗಿತ್ತು. ಇಷ್ಟಾದರೂ ಉತ್ತಮವಾದ ಮತ್ಸ್ಯ ಬೇಟೆಯ ನಿರೀಕ್ಷೆಯಲ್ಲಿದ್ದ ಮೀನುಗಾರರಿಗೆ ಶಾಕ್ ಎದುರಾಗಿದೆ. ಬಲೆಗೆ ಬೀಳುತ್ತಿಲ್ಲ ಬಂಗುಡೆ ಮೀನು. ಕರಾವಳಿಯಲ್ಲಿ ಹೆಚ್ಚಿನ ಜನರಿಗೆ ದಿನನಿತ್ಯವೂ ಊಟಕ್ಕೆ ಮೀನು ಇರಲೇಬೇಕು. ಅದರಲ್ಲೂ ಬಂಗುಡೆ, ಬೂತಾಯಿ, ಡಿಸ್ಕೋ, ಕಲ್ಲೂರ್, ಆಡೆ, ಗ್ಯಾದರ್ ಮೀನುಗಳೆಂದರೆ ಅಚ್ಚುಮೆಚ್ಚು. ಆದರೆ ಉಡುಪಿಯಲ್ಲಿ ಈ ಬಾರಿ ಎಷ್ಟೇ ಪ್ರಯತ್ನಿಸಿದರೂ ಮೀನುಗಾರರ ಬಲೆಗೆ ಬಂಗುಡೆ ಮೀನು ಸಿಗುತ್ತಿಲ್ಲ. ಇದು ಕಡಲ ಮಕ್ಕಳ ಜೀವನಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ. ಮೀನುಗಾರಿಕೆಯಲ್ಲಿರುವಂತಹ ತಂತ್ರಜ್ಞಾನ ಕೂಡ ಸಮಸ್ಯೆಯನ್ನ ತಂದೊಡ್ಡಿರುವಂತದ್ದು. ಟ್ರೋಲ್ ಬೋಟಿಂಗ್ ಮಾಡಿದಾಗ ಒಂದಷ್ಟು ಚಿಕ್ಕ ಚಿಕ್ಕ ಮರಿಗಳು ಕೂಡ ನಾಶ ಆಗ್ತದೆ, ಮೀನಿನ ಸಂತತಿ ಕೂಡ ನಾಶ ಆಗ್ತದೆ. ಅದಕ್ಕೂ ಕೂಡ ಒಂದಷ್ಟು ವಿರೋಧಗಳು ಈಗಾಗಲೇ ಕರಾವಳಿ ಭಾಗದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಒಂದಷ್ಟು ಮೀನುಗಾರರು ಅದಕ್ಕಾಗಿ ಹೊಡೆದಾಟವನ್ನ ಮಾಡಿಕೊಂಡಿರುವಂತದ್ದು ಕೂಡ ನಾವು ಗಮನಿಸಬಹುದು. ವರ್ಷದಿಂದ ವರ್ಷಕ್ಕೆ ಮೀನಿನ ಸಂತತಿ ನಶಿಸುತ್ತಿದೆ. ಬಂಗುಡೆ ಮೀನುಗಳ ಅಲಭ್ಯತೆಗೆ ಕಾರಣ ಮಾತ್ರ ಗೊತ್ತಿಲ್ಲ. ಮಾರುಕಟ್ಟೆಯಲ್ಲಿ ಅತಿ ಬೇಡಿಕೆ ಇರುವ ಬಂಗುಡೆ ಮೀನಿನ ಕ್ಷಾಮ ಮೀನು ಪ್ರಿಯರಿಗೆ ಬಿಸಿ ತಟ್ಟುವಂತೆ ಮಾಡಿದೆ. ಕರಾವಳಿಯ ಆರ್ಥಿಕತೆಯ ಜೀವಾಳ ಅಂತ ಹೇಳಿದ್ರೆ ಅದು ಮೀನುಗಾರಿಕೆ ಆದ್ರೇನೆ ಕರಾವಳಿಯ ಒಂದಷ್ಟು ಆರ್ಥಿಕತೆ ಬಲಯುತವಾಗ್ತದೆ. ಬರೀ ಮೀನುಗಾರರಲ್ಲ, ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅದರಿಂದ ಒಂದಷ್ಟು ಆರ್ಥಿಕತೆಯ ಸಬಲೀಕರಣ ಆಗ್ತದೆ. ಅದೇ ಕಾರಣಕ್ಕೆ ಮೀನುಗಾರಿಕೆ ಪ್ರತಿ ವರ್ಷ ಕೂಡ ಉತ್ತಮವಾಗಿ ಆಗ್ಬೇಕು ಅನ್ನೋಂತ ಬೇಡಿಕೆಯನ್ನ ಮೀನುಗಾರರು ಹೊಂದಿರ್ತಾರೆ. ಆದ್ರೆ ಈ ಬಾರಿ ಒಂದಷ್ಟು ಬಂಗುಡೆ ಮೀನಿನ ಕೊರತೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಬಂಗುಡೆ ಮೀನು ಯಥೇಚ್ಛವಾಗಿ ಸಿಕ್ಕಿದ್ರೆ ಮಾತ್ರ ಮೀನುಗಾರರಿಗೆ ಲಾಭವನ್ನ ತಂದು ಕೊಡ್ತದೆ. ಯಾಕಂದ್ರೆ ಬೇರೆ ಯಾವುದೇ ಕಾಸ್ಟ್ಲಿ ಮೀನುಗಳು ಸಿಕ್ಕಿದ್ರು ಕೂಡ ಅದು ಅಷ್ಟು ಮಾರ್ಕೆಟಿನಲ್ಲಿ ನಿಲ್ಲೋದಿಲ್ಲ. ಹಾಗಾಗಿ ಬಂಗುಡೆ ಮತ್ತು ಬೂತಾಯಿ ಮೀನಿಗೆ ಕರಾವಳಿಯಲ್ಲಿ ಸಾಕಷ್ಟು ಬೇಡಿಕೆ ಕೂಡ ಇರುವಂತದ್ದು. ಮಾರುಕಟ್ಟೆಯಲ್ಲಿ ಜನ ದಿನನಿತ್ಯದ ಬಳಕೆಗೆ ಯಾವುದು ಬಂಗುಡೆ ಅಥವಾ ಬೂತಾಯಿಯನ್ನ ಬಳಸ್ತಾರೆ. ಕಳೆದ ವರ್ಷ ಸಾಕಷ್ಟು ಬೂತಾಯಿ ಮೀನಿನ ಕೊರತೆ ಇತ್ತು. ಈ ಬಾರಿ ನೋಡಿದ್ರೆ ಬಂಗುಡೆ ಮೀನಿನ ಕೊರತೆ ಇದೆ ಅನ್ನುವಂತ ಒಂದು ಮಾತನ್ನ ಮೀನುಗಾರರು ಹೇಳ್ತಾ ಇರುವಂತದ್ದು. ಬುಲ್ ಟ್ರಾಲ್ ಫಿಶಿಂಗ್ ಕೂಡ ಮೀನಿನ ಸಂತತಿಗೆ ಕಾರಣ ಅನ್ನೋ ವಾದವಿದೆ. ಹೀಗಾಗಿ ಮೀನುಗಳ ಸಂತತಿ ಉಳಿಸೋಕೆ ಮೀನುಗಾರರ ಜೊತೆ ಸರ್ಕಾರವು ಒಂದು ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು. ಅಂಕಿತ್ ಜೊತೆ ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.